ಅಲ್ಲ, ಅಲ್ಲಿ ಸ್ಥಳೀಯ ನಾಯಕರೇ ಹೇಳಿದ್ದಾರೆ, ನಾವು ಕಾಂಗ್ರೆಸ್ನ 5 ಶಾಸಕರು ಕೂಡ TVK ಪಕ್ಷಕ್ಕೆ ಸಂಪೂರ್ಣವಾಗಿ ಸಹಕಾರವನ್ನು ಕೊಡ್ತೀವಿ ಅಂತ. ಬಹುತೇಕ ಇದು ಚುನಾವಣೆಗೂ ಮೊದಲು ಚರ್ಚೆಗಳಾಗಿದ್ದಾವೆ. ಯಾಕಂತ ಹೇಳಿದ್ರೆ ವಿಜಯ್ ಯಾವಾಗಲೂ ಹೇಳ್ತಿದ್ರು, ನನಗೆ ಸೈದ್ಧಾಂತಿಕ ವಿರೋಧಿಗಳು AIADMK, ಪೊಲಿಟಿಕಲ್ ವಿರೋಧಿಗಳು, ಪೊಲಿಟಿಕಲ್ ಎನಿಮಿ ಬಂದು DMK ಅನ್ನೋದನ್ನು ಹೇಳ್ತಿದ್ರು. ಅದಕ್ಕೂ ಮೊದಲು ಆಗಿರುವಂತಹ ಮಾತುಕತೆಗಳಲ್ಲಿ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಡುವೆ ಆದಂತಹ ಭಿನ್ನಾಭಿಪ್ರಾಯಗಳಿಂದಾಗಿಯೇ ನೀವು DMK ಜೊತೆ ಉಳ್ಕೊಂಡಿದ್ದು ಅಲ್ಲ. ಈಗ ಪೊಲಿಟಿಕಲ್ ಒಂದು ವೇಳೆ ನೀವು ಇವತ್ತು TVK ಜೊತೆ ಹೋಗಿದ್ರೆ ಅದು ಪೊಲಿಟಿಕಲ್ ಪ್ರಾಫಿಟ್ ನಿಮಗೂ ಆಗ್ತಿತ್ತು. ಇಲ್ಲ ನೀವು ಪ್ರಾಫಿಟ್ಟು ಲಾಸು ರಾಜಕೀಯದಲ್ಲಿ ಏರು ಇಳಿತ ಸ್ವಾಭಾವಿಕವಾಗಿರುತ್ತೆ ಮಾರುತಿಯವರೇ. ಆದರೆ ನಮ್ಮ ಹೈಕಮಾಂಡಲ್ಲಿ ಯಾವುದೇ ಗೊಂದಲಗಳಿಲ್ಲ. ಒಂದು ನಿರ್ಧಾರ ತಗೊಂಡಾಗ ಅದು ಕೋಲೇಷನ್ ಆಗಿ ಎಲ್ಲರೂ ಒಗ್ಗೂಡೇ ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ. ಮತ್ತು ತಮಿಳ್ನಾಡಲ್ಲಿ 4-5 ಜನ ಹೇಳಿದ್ರು ಅಂತ ಪಕ್ಷದ ನಿರ್ಧಾರ ಆಗೋದಿಲ್ಲ. ನಮ್ಮ ಹೈಕಮಾಂಡ್ ಯಾವುದೇ ನಿರ್ಧಾರ ತಗೊಂಡ್ರು 5 ಜನ ಗೆದ್ದವ್ರನ್ನೂ ಕೇಳಬೇಕಾಗುತ್ತೆ. ಸೊ ಅದನ್ನು ಎಂಟೈರ್ ನಮ್ಮ ನೇಷನ್ಗೆ ಅಂತ ಹೈಕಮಾಂಡ್ ಇದೆ ಸರ್. ಹೈಕಮಾಂಡ್ ನಿರ್ಧಾರಕ್ಕೆ ಕಾಂಗ್ರೆಸ್ ಬದ್ಧವಾಗಿದೆ ಸರ್. ಈಗ ಕಾಂಗ್ರೆಸ್ನವ್ರು ಎಷ್ಟು ಅವಕಾಶವಾದಿಗಳು ಅಂದ್ರೆ, ಇದೇ ನಮ್ಮ DK ಶಿವಕುಮಾರ್ ಅವರು ಈ ವಿಜಯನ್ಗೆ ಏನ್ ಮಾತಾಡಿದ್ರು, ನೀವು ನಿಮ್ಮ ಚರ್ಚೆ ನೀವು ಮಾಡಿ, ನಿಮ್ಮ ಹೋರಾಟ ನೀವು ಮಾಡಿ DMK ಜೊತೆಲಿ. ಆದ್ರೆ ಏನು ಹೇಳಿದ್ರಿ ನೀವು? ವಿಜಯನ್ ಒಬ್ಬ ಚಿಕ್ಕ ಹುಡುಗ, ಅವ್ನಿಗೆ ಏನು ಗೊತ್ತಿಲ್ಲ, ಅವನು ಚುನಾವಣೆ ನಿಂತಿದ್ದಾನಂತ ಕಿಂಡಲ್ ಮಾಡಿದ್ರು ನಮ್ಮ ರಾಜ್ಯದ ಅಧ್ಯಕ್ಷರು DK ಶಿವಕುಮಾರ್ ಅವರು. ಇದು ನೆನ್ಪಿಟ್ಕೋಬೇಕು. ಅದು ನಾವು ಹೈಕಮಾಂಡ್ ಪಕ್ಷ, ನಾವು ಸೈದ್ಧಾಂತಿಕ ಪಕ್ಷ, ಬೆಂಬಲ ಕೊಡ್ತೀವಿ. ಅವಕಾಶವಾದಿಗಳೆಲ್ಲ ಸಾಮ್ರಾಟ್ ಅಶೋಕ್ ಹೇಳಿದ್ದು ತಪ್ಪು. ಇವತ್ತು ವಿಶ್ ಮಾಡಿದ್ದಾರೆ DK ಶಿವಕುಮಾರ್ ಅವರು, ವಿಜಯ್ಗೆ ವಿಶ್ ಮಾಡಿದ್ದಾರೆ. ಅವ್ರ ವಿಧಿ ಇಲ್ಲ, ಅದು ಚುನಾವಣಾ ಪ್ರಚಾರದಲ್ಲಿ ಒಬ್ಬರಿಗೊಬ್ರು ಬೈಕೊಳ್ತಾರೆ ಕಾಮನ್ ಆಗಿ, ಸಹಜವಾಗಿನೇ. ಈಗ ಅನ್ಮೆಚ್ಯೂರ್ಡ್ ಪೊಲಿಟಿಷಿಯನ್, ಅನ್ಮೆಚ್ಯೂರ್ಡ್ ಅಂತ ಹೇಳಿದ್ರು DK ಶಿವಕುಮಾರ್. ಯಾರಿಗೆ? ವಿಜಯ್ಗೆ. ಆ ಕ್ಷಣಕ್ಕೆ ಈಗ ಹೇಳ್ತಿಲ್ವ, ಬಟ್ ನಾಟ್ ಓನ್ಲಿ DK ಶಿವಕುಮಾರ್, ಈವನ್ BJP, DMK, AIADMK ಎಲ್ಲರೂ ಕೂಡ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ವಿಜಯ್ ಈ ರೀತಿಯ ಮ್ಯಾಜಿಕ್ ಮಾಡ್ತಾರೆ ಅಂತ, ಯಾರಿಗೂ ಗೊತ್ತಿರಲಿಲ್ಲ. ಸೊ ಅವತ್ತೆಲ್ಲರೂ ಟೀಕೆ ಮಾಡಿದ್ರು, ಇವತ್ತೆಲ್ಲರೂ ಕೂಡ ಹೊಗಳ್ತಾ ಇದ್ದಾರೆ. ಇದಾಗಬೇಕಾಗಿತ್ತಪ್ಪ ಪ್ರಜಾಪ್ರಭುತ್ವದಲ್ಲಿ, ಇದು ಪ್ರಜಾಪ್ರಭುತ್ವ ಬ್ಯೂಟಿ, ಇದು ಡೆಮಾಕ್ರಸಿ ಬ್ಯೂಟಿ, ಇದು ಆಗ್ಲೇಬೇಕಾಗಿತ್ತು ಈ ಪರಿವರ್ತನೆ ಅಂತ. ಅಲ್ಲ, ಹಾಗಾಗಿನೇ ಇವತ್ತು ನಾನು ಹೇಳೋದು, ಇವತ್ತು ಗೆದ್ದಿದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಭಾರತದ ಸಂವಿಧಾನದ ವ್ಯಾಪ್ತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಸಂವಿಧಾನ ಬರೆದ್ರು, ಅದರ ಗೌರವ ಕೊಟ್ಟು ನಾವೆಲ್ಲ ಅದನ್ನು ಗೌರವಿಸಲೇಬೇಕು. ಅದೇ ಬಿಟ್ಟು ನಮ್ಮ ಮಮತಾ ಬ್ಯಾನರ್ಜಿ ಹೇಳ್ತಾ ಇದ್ದಾಳೆ, ನಾನು ರಾಜೀನಾಮೆ ಕೊಡಲ್ಲ. ಅರೆ ಅಮ್ಮ ತಾಯಿ, ಯಾಕೆ ರಾಜೀನಾಮೆ ಕೊಡಲ್ಲ? ಸೋತ ಮೇಲೂ ರಾಜೀನಾಮೆ ಕೊಡೋದಂತ ಒಂದು ಉದ್ದಟತನ ಮಾತಾಡೋದನ್ನ ಆಡ್ತಕ್ಕಂಥದನ್ನ ನಾವು ಒಪ್ಪೋದಿಲ್ಲ. ಆದರೆ ಇಲ್ಲಿ ತಮಿಳುನಾಡಲ್ಲಿ ನಾವೇನು ನಿರೀಕ್ಷೆ ಮಾಡಿರಲಿಲ್ಲ, ನಾವು ಇಲ್ಲಿ ಗೆದ್ದು ಬಿಡ್ತೀವಿ. ಅವರು ಇವತ್ತು ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿಲ್ಲ, ನಿನ್ನೆ ಇನ್ನು ಚುನಾವಣಾ ಇನ್ನು ಮುಗ್ದಿಲ್ಲ, ಸಂಜೆವರೆಗೂ ವೆಯ್ಟ್ ಮಾಡಿ. ಇಲ್ಲ, ಇವತ್ತು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದಾರೆ ಇದೇ ಮಾತನ್ನ. ನಾನು ಇದು 100 ಕ್ಷೇತ್ರಗಳು ನನ್ನ ಕ್ಷೇತ್ರಗಳು, ನಾನೇ ಅದನ್ನ ಇದು ಮಾಡ್ಕೊಂಡಿದ್ದೆ. ಆದರೆ ನಮಗೆ 80 ಲಕ್ಷ ವೋಟರ್ಸ್ನ ಕಿತ್ತಾಕ್ಬಿಟ್ರು. 90 ಲಕ್ಷ. ಹಾಗಾಗಿ ಇವತ್ತಿನ ದಿನದಲ್ಲಿ ನಾನು ರಾಜೀನಾಮೆ ಕೊಡಲ್ಲ, ಯಾರು ಏನು ಮಾಡ್ತಾರ ಮಾಡಲಿ. ಇದೇ ಯಾವ ಥರ ಇದು ಪ್ರಜಾಪ್ರಭುತ್ವ ಅಂದ್ಕೊಂಡಿದ್ದಾರೆ? ಸಂವಿಧಾನಕ್ಕೆ ಗೌರವ ಕೊಡ್ತಾ ಇದ್ದೀರಾ ನೀವು? ಗೆದ್ದರೆ ಒಂದು ಆಟ, ಗೆಲ್ಲದೆ ಇದ್ರೆ ಇನ್ನೊಂದು ಆಟನ ನೀವು ಕೊಡಲಿ. ರಾಜೀನಾಮೆ ಡಿಸ್ಮಿಸ್ ಮಾಡ್ತದೆ ಗವರ್ನರು, ರಾಷ್ಟ್ರಪತಿಗಳು. ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇದೆ, ಅದೇ ಅವರು ರೆಕಮೆಂಡ್ ಮಾಡ್ತಾರೆ ಅವರ ರಾಜೀನಾಮೆ. ಅದು ಕೊಡಲೇಬೇಕಲ್ಲ ಸಹಜವಾಗಿ. ಮಕ್ಕಳ ಆಟ ಆಡ್ತಾ ಇದ್ದಾರೆ ಮಮತಾ ಬ್ಯಾನರ್ಜಿ ಆ ರಾಜ್ಯದಲ್ಲಿ. ಇಲ್ಲಿ ಇವರು ತಮಿಳುನಾಡಲ್ಲಿ ಕಾಂಗ್ರೆಸ್ ಅವರು ಒಂದು ಹೇಳಿಕೆಗಳು ಒಂದು ಸಾರಿ ಕೊಡ್ತಾರೆ, ಮತ್ತೊಂದು ಹೇಳಿಕೆ ಕೊಡ್ತಾರೆ. ಆಮೇಲೆ ನಮ್ಮ ವಕ್ತಾರರು ಹೇಳ್ತಾ ಇದ್ರು, ಅಲ್ಲಿ 5 MLAಗಳು ಕೇಳಿಬಿಟ್ಟು ತೀರ್ಮಾನ ತಗೋತೀವಿ ಅಂತ. ಅಲ್ಲ, ಹೈಕಮಾಂಡ್ ಅದು 5 MLAಗಳು ಕೇಳ್ತೀರಿ ಅಂದ್ರೆ ನೀವು 5 MLAಗಳನ್ನ ಕೇಳಬೇಕಾದ ಅವಶ್ಯಕತೆ ಇಲ್ಲ. ಹೈಕಮಾಂಡ್ ಆಯ್ತು ನಾನು ಬೆಂಬಲ ಕೊಟ್ಟಿದ್ದೀವಿ ಅಂದ್ರೆ ಮುಗ್ದೋಯ್ತಪ್ಪ. ಅದಕ್ಕೆ ಯಾಕೆ MLAಗಳನ್ನ ಕೇಳಬೇಕು? ಕೇಳಬಾರ್ದು ಅಂತ ನಾವು ಹೇಳಲ್ಲ, ಕೇಳಿ ನೀವು ನಿಮ್ಮ ವ್ಯಾಪ್ತಿಗೆ ಬರೋ. ನಿಮ್ಮ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಲೆಕ್ಕ ಇಲ್ವಾ? ಹಾಗಾದ್ರೆ ಜನಪ್ರತಿನಿಧಿ ಅವರು ಹೈಕಮಾಂಡ್ ಹೇಳುತ್ತಾ ಇವತ್ತು ಇದನ್ನ ಮಾಡ್ರಪ್ಪ. ಇವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಿಂದ ಕೆಳಗೆ ಇಳಿಬೇಕು, DK ಶಿವಕುಮಾರ್ ಆಗ್ಬೇಕು, ಇಲ್ಲ ಖರ್ಗೆ ಆಗ್ಬೇಕು, ಸಿದ್ದರಾಮಯ್ಯ ಪರಮೇಶ್ವರ್ ಆಗ್ಬೇಕು ಅಂತ ತೀರ್ಮಾನ ಹೈಕಮಾಂಡ್ ಏನು ತಗೊಳ್ತಾರೆ ಒಪ್ಕೋತೀವಿ, ಎಲ್ಲರೂ ಹೇಳ್ತಾ ಇದ್ದಾರೆ. ಇಲ್ಲ, ನಾವು ಕ್ವಿಕ್ಕಾಗಿ ಈಗ ಸಿದ್ದರಾಜ್ ಸರ್ ರಿಯಾಕ್ಷನ್ ತಗೋಬೇಕು. ನಿಮಗೆ ನೈತಿಕತೆ ಬಗ್ಗೆ ಮಾತನಾಡೋದಕ್ಕೆ BJP ಅವ್ರಿಗೆ ನೈತಿಕತೆ ಏನು ವ್ಯತ್ಯಾಸ ಆಗಿದೆ? ನೀವು ಈಗ ನೈತಿಕತೆ ಬಗ್ಗೆ ಮಾತಾಡ್ತೀರಿ ಅಂತಲ್ಲ, ಇವತ್ತೇನು ನೈತಿಕತೆ ತಪ್ಪಾಗಿದೆ? ಗೆದ್ದೆತ್ತಿನ ಬಾಲ ಅಂತ ಅಶೋಕ್ ಹೇಳಿದ್ರು. ಹೌದು, ಗೆದ್ದೆತ್ತಿನ ಬಾಲ ಇಟ್ಕೊಳ್ಳೋಕೆ ಕಾಂಗ್ರೆಸ್ ಅವ್ರಿಗೂ ನೈತಿಕತೆ ಬಗ್ಗೆ ಮಾತಾಡೋಕೆ ಅವ್ರಿಗೂ ಅದು ನೈತಿಕತೆ ಇಲ್ಲ. ನಮಗೆ ಯಾಕೆ ಅರ್ಹತೆ ಇಲ್ಲ? ನಾವೇನು ನೈತಿಕತೆ ಇಲ್ಲ ಅಂತ ಹೇಳಕ್ಕಾಗುತ್ತಾ ನಾವು? ನೀವು ರಾಜ್ಯದಲ್ಲಿ 19 ರಾಜ್ಯ ಗೊತ್ತುಬಿಡಿ. ಆಯ್ತು ಸಿದ್ದರಾಜ್ ಸರ್, ವಾಟ್ ಇಸ್ ಯುವರ್ ಫಸ್ಟ್ ರಿಯಾಕ್ಷನ್? ಸರ್, ನಿಮ್ಮ ಇಷ್ಟು ವರ್ಷಗಳ ಅನುಭವದಲ್ಲಿ ಎಕ್ಸಾಂಪಲ್ ಈಗ ತಮಿಳುನಾಡಿನ ರಾಜಕಾರಣ ನೋಡ್ತಾ ಇದ್ರೆ
ಸೊ ನಮಗಂತೂ ನಾವಿನ್ನೂ ಸಣ್ಣವ್ರು, ನಮ್ಗೆ ಲಾಸ್ಟ್ ಒಂದು 15-20 ವರ್ಷದಲ್ಲಿ ನಾವು ನೋಡಿರೋದಲ್ಲಿ ನಮಗೊಂದು ವಾವ್ ಫ್ಯಾಕ್ಟ್ರಿ ಇದು. ವಾವ್, ಏನಪ್ಪ ಈ ಥರ ವಿಕ್ಟ್ರಿ, ನಿರೀಕ್ಷೆ ಮಾಡದೇ ಇರೋ ಥರ. ಸೊ ನೀವು ಇಷ್ಟು ವರ್ಷ ನೋಡಿದೆ ಸರ್ ಈ ಥರದ್ದು ತಮಿಳ್ನಾಡು ಫ್ಯಾಕ್ಟ್ರು? ತಮಿಳ್ನಾಡು ಫ್ಯಾಕ್ಟ್ರು ಅನ್ನೋದಕ್ಕಿಂತನೂ ಅಲ್ಲಿ ನಿಮಗೆ ಒಂದು ಹುಚ್ಚು ಅಭಿಮಾನ, ಒಂದು ಇದ್ದಕ್ಕಿದ್ದಂಗೆ ಪಡೆ ಶುರುವಾಗ್ಬಿಡುತ್ತೆ. 8 ತಿಂಗಳಲ್ಲಿ ಒಂದು ಪಕ್ಷವನ್ನು ಕಟ್ಟಿ ಅಧಿಕಾರಕ್ಕೆ ತಂದ ನಿದರ್ಶನ ಎನ್ ಟಿ ರಾಮರಾವ್ದು. ತೆಲುಗುದೇಶಂ ಮಾಡಿ 8 ತಿಂಗಳು ಮಾಡಿದರು, ಓಡಾಡಿದರು. ಅವ್ರು ಹೇಳಿದರು ತೆಲುಗು ಪ್ರೈಡ್, ಮನ ತೆಲುಗು, ಮನನಾಡು ತೆಲುಗು ಅಂತಂದರು. ಗೆದ್ದು ಅವ್ರದ್ದು ಅಷ್ಟೊಂದು ಒಂದು ದೊಡ್ಡ ಮಟ್ಟದಲ್ಲಿ ಕ್ಯಾಂಪೇನ್ ಮಾಡಿ ಅಧಿಕಾರ ತಂದಂಥವರು, ಅದು ಒಂದು ಇದೆ. ಅದೇ ರೀತಿ ತಮಿಳ್ನಾಡಿನಲ್ಲಿ ವಿಜಯಷ್ಟೇ ಬಹುಶಃ ಅವ್ರಿಗೆ ಪಾಪ್ಯುಲರ್ ಆಗಿದ್ದಂಥ ಕಮಲ್ ಹಾಸನ್ರವರು, ಅವರು ಸೀಟು ಗೆಲ್ಲಾಗದೇ ಇದ್ದಂಥ ಅವರು ಭಾರಿ ಅಬ್ಬರದಿಂದ ಮಾಡಿದ್ದು ಅದನ್ನು ನೋಡಿದ್ದೀವಿ. ಇಲ್ಲಿ ಮೇಯ್ನಾಗಿ ತಮಿಳ್ನಾಡಲ್ಲಿ ಅನಿಸೋದು ಅಂದರೆ ಒಂದು ಅಣ್ಣಾ ಡಿ ಎಮ್ ಕೆದವರಿಗೆ ಲೀಡರ್ಶಿಪ್ ಕ್ರೈಸಿಸು. ಅಲ್ಲಿ ಲೀಡರ್ಸು ಈಗ ಈ ಎಡಪ್ಪಡಿ ಪಳನಿಸ್ವಾಮಿ, ಪನ್ನೀರ್ ಸೆಲ್ವಂ, ಶಶಿಕಲಾ, ಈ ಟಿ ಕೆ ದಿನಕರನ್ ಇದ್ದಾರಲ್ಲ, ಎಲ್ಲ ಒಂದು ಫ್ಯಾಮಿಲಿ ಅವರು, ಒಂದು ತೇವರ್ ಕಮ್ಯುನಿಟಿ, ಒಂದೇ ಕಮ್ಯುನಿಟಿ ಅವರು, ಯಾರು ಬೇರೆ ಅಲ್ಲ. ಇಲ್ಲಿ ನೋಡಿ ಪನ್ನೀರ್ ಸೆಲ್ವಮ್ಮು ಈ ಜಯಲಲಿತಾ ಅವರ ಆಪ್ತರಾಗಿದ್ದಂಥವರು ಡಿ ಎಮ್ ಕೆಗೆ ಬಂದಿದ್ದಾರೆ. ಇವರು ಶಶಿಕಲಾ ತನ್ನದೇ ಆದ ಸ್ವಂತ ಇದು ಮಾಡಿಕೊಂಡು ಅವ್ರು ಯಾರ ಜೊತೆನೂ ಹೋಗಲ್ಲ ಅಂತ ಅವ್ರು ಕೂತ್ಕೊಂಡಿದ್ದಾರೆ. ಅದೇ ಟಿ ಕೆ ದಿನಕರನ್ನು ಅಣ್ಣಾ ಡಿ ಎಮ್ ಕೆ ಜೊತೆ ಇದ್ದಾರೆ. ಹೀಗಾಗಿ ಅಲ್ಲಿ ತುಂಬ ಲೀಡರ್ಶಿಪ್ ಕ್ರೈಸಿಸ್. ಈಗ ಎಡಪ್ಪಡಿ ಪಳನಿಸ್ವಾಮಿಯವ್ರನ್ನ ನಂಬೋ ಸ್ಥಿತಿಯಲ್ಲಿ ಬಹುಶಃ ತಮಿಳುನಾಡು ಜನತೆ ಇಲ್ಲ. ಇವರು ಆಂಟಿ ಎಸ್ಟಾಬ್ಲಿಷ್ಮೆಂಟ್ ವೇವ್ ಸ್ವೀಪ್ ಆಗಿದ್ದು, ಕರಪ್ಷನ್ ಚಾರ್ಜಸ್ ಇರ್ಬೋದು, ಇನ್ಎಫಿಷಿಯನ್ಸಿ, ಅವರ ಈ ಥರ ಕೆಲವು ಸ್ಟ್ಯಾಂಡ್ಗಳು, ಕೆಲವು ವಿಚಾರಗಳಲ್ಲಿ ಆ ಜನರಿಗೆ ಇಡಿಸ್ತೇ. ಅಲ್ಲಿ ಆಲ್ಟರ್ನೇಟಿವ್ ಯಾವುದು ಇತ್ತು ಅಂತ ಹೇಳಿದರೆ ಸಿಕ್ಕಿದ್ದೇ ಇವ್ರಿಗೆ ಇದು. ಇಲ್ಲ ಇವರಿಬ್ಬರು ಬೇಡ ಅಂತ ಹೇಳಿದರೆ 3ನೇ ಆಲ್ಟರ್ನೇಟಿವ್ ಕೈಗೆ ಸಿಕ್ತು,